ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಶ್ರೀವಳ್ಳಿ, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್, ಕ್ಯಾನ್ಸರ್ ತಜ್ಞೆ, ಶ್ರೀ ಶಂಕರ ಹಾಸ್ಪಿಟಲ್, ಬೆಂಗಳೂರು. ಇಂದು ನಾವು ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ಚರ್ಚಿಸೋಣ. ಮೊದಲನೇದಾಗಿ ನಾವು ಯಾಕೆ ತಿಳ್ಕೋಬೇಕು ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ಅಂತಂದರೆ, ಕ್ಯಾನ್ಸರ್ನ ಘಟನೆಯನ್ನು ನಾವು ಹೆಂಗಸರಲ್ಲಿ ನೋಡಿದಾಗ ಈ ಅಂಡಾಶಯದ ಕ್ಯಾನ್ಸರ್ 3ನೇ ಸ್ಥಾನದಲ್ಲಿದೆ. ಮೊದಲನೇದಾಗಿ ನಾವು ಬ್ರೆಸ್ಟ್ ಕ್ಯಾನ್ಸರ್ನ ನೋಡ್ತೀವಿ. 2ನೇ ಸ್ಥಾನದಲ್ಲಿ ಸರ್ವೈಕೋ ಯೂಟರೈನ್ ಅಂದರೆ ಈ ಗರ್ಭಾಶಯ ಮತ್ತು ಗರ್ಭಾಶಯದ ಕಂಠ, ಸರ್ವಿಕ್ಸ್ ಅಂತ ಏನಂತ ಕರಿತೀವಿ, ಅದನ್ನು ನೋಡ್ತೀವಿ. ಈ ಅಂಡಾಶಯದ ಕ್ಯಾನ್ಸರ್ 3ನೇ ಸ್ಥಾನದಲ್ಲಿದೆ ಮತ್ತು ಸಾವಿನ ಪೈಕಿಯಲ್ಲಿ 1ನೇ ಸ್ಥಾನದಲ್ಲಿದೆ. ಇಷ್ಟೇ ಅಲ್ಲದೆ ಈ ಅಂಡಾಶಯದ ಕ್ಯಾನ್ಸರ್ ಮುಂದುವರೆದ ಸ್ಟೇಜ್ನಲ್ಲಿ ಕಂಡುಪಡುತ್ತೆ. ಹೀಗಾಗಿ ನಾವು 70% ಪೇಷಂಟ್ಸ್ನ ಸ್ಟೇಜ್ 3 ಅಥವಾ ಸ್ಟೇಜ್ 4ನಲ್ಲಿ ನೋಡ್ತೀವಿ. ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಸಹ ಕರೀತಾರೆ. ಹಾಗಾಗಿ ಇದರ ಸಿಂಪ್ಟಮ್ಸ್ನ ತಿಳ್ಕೊಳ್ಳೋದ್ರಿಂದ ಮುಂಚೆನೇ ನಾವು ಇದನ್ನು ಕಂಡುಹಿಡಿಬೋದು. ಈ ಕಾರಣದಿಂದಾಗಿ ಇಂದು ನಾವು ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ಚರ್ಚಿಸೋಣ. ಹಾಗಂದ್ರೆ ಏನು ಅಂತಂದರೆ, ಅಂಡಾಶಯ ಮತ್ತು ಫೆಲೋಪಿಯನ್ ಟ್ಯೂಬ್ ಅಂತ ಏನು ಕರಿತೀವಿ, ಈ ಅಂಡಾಶಯ ಮತ್ತು ಗರ್ಭಾಶಯದ ಕನೆಕ್ಷನ್ ಏನಿರುತ್ತೆ, ಇದರಲ್ಲಿರ್ತಕ್ಕಂತಹ ಜೀವಕೋಶಗಳು ಅನ್ಕಂಟ್ರೋಲ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ಅಂದರೆ 1ರಿಂದ 2, 2ರಿಂದ 4, 4ರಿಂದ 8, ಈ ಥರ ಹೆಚ್ಚಾಗಿ ಬೆಳೆದು ಕ್ಯಾನ್ಸರ್ ಉಂಟಾಗುವಂತೆ ಮಾಡುತ್ತೆ. ಏನು ಈ ಅಂಡಾಶಯ ಕ್ಯಾನ್ಸರ್ನ ರಿಸ್ಕ್ ಫ್ಯಾಕ್ಟರ್ಸ್, ಯಾವ ಕಾರಣದಿಂದಾಗಿ ಆಗುತ್ತೆ, ಅಪಾಯಕಾರಿ ಅಂಶಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಯಸ್ಸು. ವಯಸ್ಸು ಹೆಚ್ಚಿದಂತೆ ಅಂಡಾಶಯದ ಕ್ಯಾನ್ಸರ್ ಕೂಡ ಹೆಚ್ಚಾಗುತ್ತೆ. ನಾವು ಇದನ್ನು ಸಾಮಾನ್ಯವಾಗಿ ಮೋರ್ ದೆನ್ 50 ಇಯರ್ಸ್, 50ಕ್ಕಿಂತ ಮೇಲ್ಪಟ್ಟವರಲ್ಲಿ ನೋಡ್ತೀವಿ. ಇಂಥವರಲ್ಲಿ ಸಾಮಾನ್ಯವಾಗಿ ನಾವು ಎಪಿಥೀಲಿಯಲ್ ಓವೇರಿಯನ್ ಕ್ಯಾನ್ಸರ್ಸ್ ಅಂತ ನೋಡ್ತೀವಿ. ಅದೇ 30 to 40 ಇಯರ್ಸ್ನಲ್ಲಿ ಬಾರ್ಡರ್ ಲೈನ್ ಓವೇರಿಯನ್ ಟ್ಯೂಮರ್ ಅಂತ ನೋಡ್ತೀವಿ. 20ಕ್ಕಿಂತ ಕಮ್ಮಿ ವಯಸ್ಕರಲ್ಲಿ ಜರ್ಮ್ ಸೆಲ್ ಟ್ಯೂಮರ್ಸ್ ಅಂತ ನೋಡ್ತೀವಿ. ಇದರಲ್ಲಿ ಮೋಸ್ಟ್ ಕಾಮನ್ ಅಂದರೆ ಎಪಿಥೀಲಿಯಲ್ ಓವೇರಿಯನ್ ಕ್ಯಾನ್ಸರ್ಸ್. ಇದ್ರ ಬಗ್ಗೆ ಇಂದು ಚರ್ಚಿಸೋಣ. ಇನ್ನೇನು ಕಾರಣದಿಂದ ಇದು ಬರುತ್ತೆ ಅಂತಂದರೆ, ಮಕ್ಕಳಾಗದಿರೋರಲ್ಲಿ, ಅಂದರೆ ನಲ್ಲಿ ಪ್ಯಾರಿಟಿ ಅಂತ ಕರಿತೀವಿ. ಯಾರಿಗೆ ಮಕ್ಕಳಾಗಿರೋಲ್ಲ ಅಂಥವರಲ್ಲಿ ಇದನ್ನು ಹೆಚ್ಚಾಗಿ ನೋಡ್ತೀವಿ. ಯಾಕೆ ಅಂತಂದರೆ ಈಸ್ಟ್ರೋಜನ್ ಅಂಶ ಹೆಚ್ಚಿರುತ್ತೆ ಅಂಥವರಲ್ಲಿ. ಎಲ್ಲಿ ಈಸ್ಟ್ರೋಜನ್ ಎಕ್ಸೆಸ್ ಆಗಿ ಇರುತ್ತೋ ಅಂಥವರಲ್ಲಿ ಓವೇರಿಯನ್ ಕ್ಯಾನ್ಸರ್ ಹೆಚ್ಚಾಗಿರುತ್ತೆ. ಹೀಗಾಗಿ ಮಕ್ಕಳಾಗಿರೋದ್ರಿಂದ ಮತ್ತು ಮಕ್ಕಳಾದಮೇಲೆ ಅವ್ರನ್ನ ಹೆಚ್ಚಿಗೆ ಬ್ರೆಸ್ಟ್ ಫೀಡಿಂಗ್ ಅಂದರೆ ಎದೆ ಹಾಲು ಕುಡಿಸೋದ್ರಿಂದ, ಅದು ಲಾಂಗೆಸ್ಟ್ ಪೀರಿಯಡ್ಗೆ ಕುಡಿಸೋದ್ರಿಂದ ಈ ಕ್ಯಾನ್ಸರ್ನ ಘಟನೆಯನ್ನು ನಾವು ಕಮ್ಮಿ ಮಾಡ್ಬೋದು. ಇನ್ನೇನು ಕಾರಣ ಅಂತಂದರೆ ಎಂಡೋಮೆಟ್ರಿಯೋಸಿಸ್. ಆಲ್ಮೋಸ್ಟ್ ರಿಲೇಟಿವ್ ರಿಸ್ಕ್ ಆಫ್ 2 to 3 ಅಂತ ಕರಿತೀವಿ. ಏನು ಈ ಎಂಡೋಮೆಟ್ರಿಯೋಸಿಸ್ ಅಂದರೆ, ಗರ್ಭಾಶಯದ ಏನು ಒಂದು ಗ್ರಂಥಿಗಳಿರುತ್ತೆ, ಅದು ಗರ್ಭಾಶಯನ ಬಿಟ್ಟು ಬೇರೆ ಕಡೆ ಹೋದಾಗ ಸುತ್ತಮುತ್ತಲು ಪೆಲ್ವಿಸ್ ಆಗಿರ್ಬೋದು ಅಥವಾ ಅಂಡಾಶಯದಲ್ಲಿರ್ಬೋದು, ಅಲ್ಲಿ ಅದು ಕ್ಯಾನ್ಸರ್ನ ಉಂಟು ಮಾಡುತ್ತೆ. ಇದು ಒಂದು ಕಾರಣ. ಈ ಅಂಡಾಶಯದ ಕ್ಯಾನ್ಸರ್ ಆನುವಂಶಿಕನ, ಪೀಳಿಗೆಯಿಂದ ಪೀಳಿಗೆಗೆ ಬರುತ್ತಾ, ಈಗ ನಮ್ಮ ತಾಯಿನಲ್ಲಿತ್ತು, ನಮ್ಮ ಅಜ್ಜಿನಲ್ಲಿತ್ತು ಅಥವಾ ಚಿಕ್ಕಮ್ಮಂದ್ರಿಗಿತ್ತು, ನನಗೂ ಬರುತ್ತಾ ಅಂತ ಕೇಳಿದ್ರೆ, ಈ ಆನುವಂಶಿಕತೆ ಏನಿರುತ್ತೆ ಓನ್ಲಿ 10 to 15%. ಆಲ್ಮೋಸ್ಟ್ 85% ಇಟ್ ಈಸ್ ಅಕ್ವೈರ್ಡ್, ಅಂದರೆ ಬೇರೆ ಕಾರಣದಿಂದಾಗಿ ಬರೋದು. 10ರಿಂದ 15% ಮಾತ್ರ ಇದು ಆನುವಂಶಿಕ ಆಗಿರುತ್ತೆ. ಇಂಥವರಲ್ಲಿ ಕೆಲವು ಸಿಂಡ್ರೋಮ್ಸ್ ಇರುತ್ತೆ. ಅದು ಹೆರಿಡಿಟರಿ ಬ್ರೆಸ್ಟ್ ಓವೇರಿಯನ್ ಕ್ಯಾನ್ಸರ್ ಸಿಂಡ್ರೋಮ್ ಅಂತ ಕರಿತೀವಿ. ಅಲ್ಲಿ BRCA1, BRCA2 ಜೀನ್ಸ್ ಅಂತ ಇರುತ್ತೆ. ಲಿಂಚ್ ಸಿಂಡ್ರೋಮ್ ಅಂತ ಕರಿತೀವಿ. MSI ಜೀನ್ಸ್ ಇರುತ್ತೆ. ಈ ಕಾರಣದಿಂದಾಗಿ ಅದು ಬರ್ಬೋದು. ಬ್ರೆಸ್ಟ್, ಓವರಿ, ಸ್ಟಮಕ್ ಇದೆಲ್ಲ ಒಂಥರ ಕಲೆಕ್ಟಿವ್ ಸ್ಪೆಕ್ಟ್ರಮ್ ಥರ ಇರುತ್ತೆ. ಇಷ್ಟೇ ಅಲ್ಲದೆ ಒಬೆಸಿಟಿ, ಬೊಜ್ಜುತನ, ಧೂಮಪಾನ ಮಾಡೋದು, ಇವು ಎಲ್ಲ ಕೆಲವು ಕಾರಣಗಳು. ನೆಕ್ಸ್ಟು ಈ ಅಂಡಾಶಯದ ಕ್ಯಾನ್ಸರ್ದು ಸಿಂಪ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನು ರೋಗ ಲಕ್ಷಣಗಳು ಅಂತಂದರೆ, ಆಗಲೇ ನಾನು ಹೇಳಿದೆ, ಇದು ಮುಂದುವರೆದ ಸ್ಟೇಜ್ನಲ್ಲಿ ಬರುತ್ತೆ, ಅಡ್ವಾನ್ಸ್ ಸ್ಟೇಜ್ನಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಜನರು ಏನು ಹೇಳ್ತಾರೆ ಅಂತಂದರೆ, ಹೆಂಗಸರು ತುಂಬ ಹೊಟ್ಟೆ ಉಬ್ಬರಿಕೆ, ಏನೋ ಒಂಥರ ಡಿಸ್ಕಂಫರ್ಟ್, ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ಫುಲ್ ಆಗ್ತಾಯಿದೆ, ಒಂಥರ ವಾಕರಿಕೆ, ಆಮೇಲೆ ಒಂದಕ್ಕೆ ಪೂರ್ತಿ ಹೋಗೋಕ್ಕಾಗಲ್ಲ, ಮೂತ್ರಕ್ಕೆ ಹೋದಾಗ ಪದೇ ಪದೇ ಹೋಗ್ತಾನೆ ಇರಬೇಕು ಅಂತ ಅನಿಸುತ್ತೆ, ಕಂಪ್ಲೀಟಾಗಿ ಹೋಗೋಕ್ಕಾಗಲ್ಲ, ಅದು ಒಂದು. ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬೋದು, ಇಲ್ಲ ಅರ್ಜೆಂಟಾಗಿ ಹೋಗಬೇಕು ಅಂತ ಆಗ್ಬೋದು. ಅಷ್ಟೇ ಅಲ್ಲದೆ ಮೋಷನ್ ಕ್ಲಿಯರ್ ಆಗಲ್ಲ. ಮಲಬದ್ಧತೆ ಇದೊಂದು ಕಾರಣ. ಅತಿಯಾದ ವಾಂತಿ, ವಾಕರಿಕೆ ಮತ್ತು ಹೊಟ್ಟೆ ಉಬ್ಬರಿಸೋದ್ರಿಂದ ಹೊಟ್ಟೆನಲ್ಲಿ ನೀರು ಸಹ ತುಂಬ್ಕೋಬೋದು. ಉಸಿರಾಡೋಕ್ಕೆ ತೊಂದರೆ ಸಹ ನಾವು ನೋಡ್ತೀವಿ, ಯಾವಾಗ ಎದೆನಲ್ಲಿ ನೀರು ತುಂಬುತ್ತೆ. ಇವೆಲ್ಲ ಅಡ್ವಾನ್ಸ್ ಸ್ಟೇಜ್ನ ಸಿಂಪ್ಟಮ್ಸ್.
ಸೊ ಏನು ಅರ್ಲಿ ಸ್ಟೇಜ್ನಲ್ಲಿ ಏನಿರುತ್ತೆ ಅಂತಂತಂದರೆ ಯಾವುದೋ ಒಂದು ಚೆಂಡಿನ ರೀತಿಯಲ್ಲಿ ಒಂದು ಗಂಟು ಕಾಣ್ತಾ ಇದೆ ಹೊಟ್ಟೆನಲ್ಲಿ, ಏನೋ ಒಂದು ಫೀಲ್ ಆಗ್ತಾಯಿದೆ, ಅದು ಮೂವ್ ಆಗ್ತಾಯಿದೆ ಅಲ್ಲಿ ಇಲ್ಲಿ ಇಂದಾಗಲೇ ನಾವು ನಮ್ಮ ತಜ್ಞರನ್ನ ಸಲಹೆನ ಪಡ್ಕೋಬೇಕು. ಸೊ ಇದು ಒಂದು. ಸೊ ಅದಕ್ಕೆ ಅರ್ಲಿ ಸ್ಟೇಜ್ನಲ್ಲಿ ನಾವೇನಂತೀವಿ ಅಂದರೆ ಓವೇರಿಯನ್ ಕ್ಯಾನ್ಸರ್ ಸಿಂಪ್ಟಮ್ ಇಂಡೆಕ್ಸ್. ಸೊ ಯಾವುದೇ ಒಂದು ಹೊಸದಾಗಿ ನಾವು ಕಣ್ಣು ನೋಡ್ತಾ ಇದ್ದೀವಿ ಅಂದರೆ ಈ ಹೊಟ್ಟೆ ನೋವು ಆಗ್ಬೋದು, ಹೊಟ್ಟೆ ಅಥವಾ ಕಿಬ್ಬು ಹೊಟ್ಟೆ ನೋವು, ಆಮೇಲೆ ಹೊಟ್ಟೆ ಉಬ್ಬರಿಸೋದು, ಅಥವಾ ಸ್ವಲ್ಪ ತೊಂದರೆ ಕೂಡ ನನ್ನ ಹೊಟ್ಟೆ ಫುಲ್ ಆಗ್ತಿದೆ ಅನ್ನೋ ಒಂದು ಫೀಲಿಂಗ್ ಬಂದಾಗ, ಅಷ್ಟೇ ಅಲ್ಲದೆ ಈ ಯೂರಿನರಿ ಸಿಂಪ್ಟಮ್ಸ್ ನಾನೇನು ಹೇಳಿದೆ ಮೂತ್ರಕ್ಕೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್ನ, ಸೊ 1 ವರ್ಷದೊಳಗೆ ಯಾವುದೋ ಹೊಸದಾಗಿ ನಾನು ನೋಡ್ತಾ ಇದ್ದೀನಿ, ಅಷ್ಟೇ ಅಲ್ಲದೆ 1 ತಿಂಗಳಲ್ಲಿ 12ಕ್ಕಿಂತ ಹೆಚ್ಚು ಬಾರಿ ಇದು ಬರ್ತಾ ಇದೆ ಅಂದಾಗ ತಜ್ಞರನ್ನ ಸಲಹೆನ ಖಂಡಿತವಾಗಿ ತಗೋಬೇಕು. ಸೊ ದಟ್ ಈಸ್ ದ ಟೈಮ್ ವೆನ್ ವಿ ಕ್ಯಾನ್ ಅರ್ಲಿ ಡಿಟೆಕ್ಷನ್ನ ಮಾಡ್ಬೋದು. ಸೊ ಯಾರ ಸಲಹೆನ ಪಡಿಬೇಕು ಅಂದಾಗ, ಸೊ ಈ ಥರ ಒಂದು ಸಿಂಪ್ಟಮ್ಸ್ನ ನೋಡಿದಾಗ ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂದರೆ ಜನರಲ್ ಫಿಸಿಷಿಯನ್ ಅಥವಾ ಗೈನಕಾಲಜಿಸ್ಟ್ ಅವ್ರನ್ನ ಭೇಟಿ ಆಗ್ತಾರೆ. ಸೊ ಅವರು ಈ ಸಿಂಪ್ಟಮ್ಸ್ನ ನೋಡಿ, ಜೊತೆಗೆ ಕೆಲವು ಸೈನ್ಸ್ ಅಂತ ಇರುತ್ತೆ ಅದನ್ನು ನೋಡಿಬಿಟ್ಟು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂದರೆ ಆಂಕಾಲಜಿಸ್ಟ್ ಅವ್ರಿಗೆ ಕಳಿಸ್ಕೊಡ್ತಾರೆ. ಮೆಡಿಕಲ್ ಆಂಕಾಲಜಿಸ್ಟ್ ಆಗ್ಬೋದು, ಇಲ್ಲ ಸರ್ಜಿಕಲ್ ಆಂಕಾಲಜಿಸ್ಟ್ ಆಗ್ಬೋದು, ಇಷ್ಟೇ ಅಲ್ಲದೆ ಗೈನಕಲ್ ಆಂಕಾಲಜಿಸ್ಟ್ ಕೂಡ ಇದನ್ನು ನೋಡ್ತಾರೆ. ಸೊ ಏನು ಆ ಸೈನ್ಸ್ ಅಂತಂದರೆ, ಸೊ ಒಂದು ಆಗಲೇ ಹೇಳಿದೆ ಹೊಟ್ಟೆ ಉಬ್ಬರಿಸೋದನ್ನು ನೋಡ್ತಾರೆ. ಸೊ ಅದು ಮೊದಲನೇದು. ಇಷ್ಟೇ ಅಲ್ಲದೆ ಕೆಲವ್ರು ಏನಂತಂದರೆ ವಾಂತಿ ತುಂಬ ಆಗಿಬಿಟ್ಟಿರುತ್ತೆ, ಮೋಷನ್ಗೆ ಹೋಗ್ತಾ ಇರಲ್ಲ. ಸೊ ನಾಳಗಳಲ್ಲಿ ಏನಾಗಿದೆ ಬ್ಲಾಕ್ ಅಂತ ಕರಿತೀವಿ. ಸೊ ಅನ್ನನಾಳಗಳಲ್ಲಿ ಬ್ಲಾಕ್ ಆಗ್ಬೋದು, ಅದನ್ನ ಇಂಟೆಸ್ಟೈನಲ್ ಒಬ್ಸ್ಟ್ರಕ್ಷನ್. ಸೊ ಇದು ಒಂದು. ಅಷ್ಟೇ ಅಲ್ಲದೆ ಹೊಟ್ಟೆನಲ್ಲಿ ನೀರು ಸೇರೋದು, ಎದೆನಲ್ಲಿ ಶ್ವಾಸಕೋಶ ಮತ್ತು ಶ್ವಾಸಕೋಶದ ಪದರಗಳಲ್ಲಿ ನೀರನ್ನು ಸೇರೋದು. ಸೊ ಇದು ಒಂದು ಸೈನ್. ಸೊ ಪ್ಲೂರಲ್ ಎಫ್ಯೂಷನ್ ಅಂತ ಕರಿತೀವಿ. ಸೊ ಈ ಥರ ಸೈನ್ಸ್ ಇದ್ದಾಗ ದೇ ರೆಫರ್ ಟು ದಿ ಆಂಕಾಲಜಿಸ್ಟ್. ಸೊ ಅಂಡಾಶಯದ ಕ್ಯಾನ್ಸರ್ ಅಂಡಾಶಯನ ಬಿಟ್ಟು ಬೇರೆ ಕಡೆಗೂ ಹರಡುತ್ತಾ ಅಂತ ಕೇಳಿದ್ರೆ ಹೌದು. ಸೊ ಇದು ಅಂಡಾಶಯ ಒಂದಲ್ಲದೆ 2 ಅಂಡಾಶಯಕ್ಕೆ ಇನ್ವಾಲ್ವ್ ಆಗ್ಬೋದು. ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗಂಟುಗಳಿಗೆ ಲಿಂಫ್ ನೋಡ್ಸ್ಗೆ ಹೋಗ್ಬೋದು. ಪೆರಿಟೋನಿಯಮ್ ಅಂದರೆ ಹೊಟ್ಟೆಯ ಪದರ ಅಂತ ಹೇಳ್ತೀವಿ, ಅಲ್ಲಿಗೆ ಹೋಗ್ಬೋದು. ಅಷ್ಟೇ ಅಲ್ಲದೆ ಶ್ವಾಸಕೋಶ, ಪಿತ್ತಜನಕಾಂಗ, ಲಿವರ್ ಇಂಥ ಕಡೆ ಕೂಡ ಹರಡೋ ಸಾಧ್ಯತೆ ಇರುತ್ತೆ. ಸೊ ಹೇಗೆ ನಾವು ಇದನ್ನು ಕಂಡುಹಿಡ್ತೀವಿ ಅಂತಂದರೆ ಏನು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಸೊ ಮೊದಲನೇದಾಗಿ ಈ ಥರ ಒಂದು ತೊಂದರೆಯಿಂದ ಬಂದಾಗ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಸೊ ಅಲ್ಟ್ರಾಸೌಂಡ್ ಹೊಟ್ಟೆದು ಮತ್ತು ಕಿಬ್ಬು ಹೊಟ್ಟೆದು. ಸೊ ಒಂದೇ ಅಂಡಾಶಯ ಇನ್ವಾಲ್ವ್ ಆಗಿದೆಯಾ ಅಥವಾ 2 ಆಗಿದೆಯಾ, ಅದಕ್ಕೆ ಸೀಮಿತವಾಗಿದೆಯಾ ಅಥವಾ ಸುತ್ತಮುತ್ತಲೂ ಕೂಡ ಹೋಗಿದೆಯಾ, ನೀರು ತುಂಬಿದೆಯಾ ಅಂತೆಲ್ಲ ನೋಡ್ಬೋದು. ಸೊ ಆ ಒಂದು ನೀರಿನ ಪರೀಕ್ಷೆಯನ್ನು ಮಾಡಿದಾಗ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಖಚಿತ ಆಗುತ್ತೆ. ಸೊ ಇದು ಒಂದು. ಇಷ್ಟೇ ಅಲ್ಲದೆ ಅದನ್ನು ಡಾಪ್ಲರ್ ಕೂಡ ಮಾಡ್ಬೋದು. ಸಿಸ್ಟ್ ಅಂತ ನೋಡ್ತೀವಿ, ಕಾಂಪ್ಲೆಕ್ಸ್ ಸಿಸ್ಟ್, ಕೆಲವು ಸಾಲಿಡ್ ಕಾಂಪೊನೆಂಟ್ಸ್ ಇರುತ್ತೆ ಅಂಡಾಶಯದಲ್ಲಿ. ಸೊ ಅದೆಲ್ಲ ಕ್ಯಾನ್ಸರ್ ಇರಬಹುದು ಅಂತ ಸೂಚಿಸುತ್ತೆ. ಸೊ ಇದು ಮೊದಲನೆಯ ಇನ್ವೆಸ್ಟಿಗೇಷನ್. ಇದರ ನಂತರ CT ಸ್ಕ್ಯಾನ್ ಮಾಡ್ತೀವಿ. ಸೊ ಕಾಂಟ್ರಾಸ್ಟ್ ಎನ್ಹಾನ್ಸ್ CT ಆಫ್ ಹೊಟ್ಟೆ ಮತ್ತು ಕಿಬ್ಬು ಹೊಟ್ಟೆದು, ಕೆಲವು ಸತಿ ಎದೆ ಭಾಗ ಕೂಡ ನೋಡ್ತೀವಿ ಸಿಂಪ್ಟಮ್ಸ್ ಇದ್ದಾಗ. ಸೊ ಇದರಲ್ಲಿ ಅದು ಅಂಡಾಶಯಕ್ಕೆ ಸೀಮಿತವಾಗಿದೆಯಾ, ಸುತ್ತಮುತ್ತಲಿನ ಗಂಟುಗಳಿಗೆ ಹೋಗಿದೆಯಾ, ಪದರಗಳಿಗೆ ಹೋಗಿದೆಯಾ, ಪೆರಿಟೋನಿಯಂ, ಪಿತ್ತಜನಕಾಂಗ, ಶ್ವಾಸಕೋಶ ಎಲ್ಲೆಲ್ಲಿ ಹೋಗಿದೆ. ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಏನು ಒಂದು ಆರ್ಗನ್ಸ್ ಇರುತ್ತೆ, ಈ ಯೂರಿನ ಶೇಖರಿಸೋ ಯೂರಿನರಿ ಬ್ಲ್ಯಾಡರ್ ಆಗಿರ್ಬೋದು, ಮತ್ತು ಯೂರಿನರಿ ಬ್ಲ್ಯಾಡರ್ ಮತ್ತು ಕಿಡ್ನಿಗೆ ಕನೆಕ್ಟ್ ಆಗ್ತಕ್ಕಂತಹ ಏನು ಯೂರೇಟರ್ಸು, ಇದ್ರ ಮೇಲೆಲ್ಲ ಅದ್ರ ಒತ್ತಡ ಇದೆಯಾ. ಯಾಕೆಂತಂದರೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡೋಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮುಂಚೆನೇ ಸರ್ಜರಿನ ಅಥವಾ ಫಸ್ಟ್ ಕೀಮೊಥೆರಪಿನ ಅನ್ನೋದೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಸೊ ಇದು CT ಸ್ಕ್ಯಾನ್. ನಂತರ ಬ್ಲಡ್ ಟೆಸ್ಟ್. ಸೊ ಬ್ಲಡ್ ಟೆಸ್ಟ್ನಲ್ಲಿ CA-125 ಅಂತ ಮಾಡ್ತೀವಿ. ಅದು ಜಾಸ್ತಿ ಆದಾಗ ಓವೇರಿಯನ್ ಟ್ಯೂಮರ್ ಇರಬಹುದು ಅಂತ ಸೂಚಿಸುತ್ತೆ, ಆದರೆ ಅದು ಬಹಳ ನಾನ್ ಸ್ಪೆಸಿಫಿಕ್. ಸೊ ಅದಲ್ಲದೆ CA ಅಂತ ಮಾಡ್ತೀವಿ. ಸೊ ಈ CA-125 ಟು CA ಏನೊಂದು ರೇಷಿಯೋ ಇರುತ್ತೆ, 25ಕ್ಕಿಂತ ಹೆಚ್ಚಿದ್ದಾಗ 80% ಓವೇರಿಯನ್ ಕ್ಯಾನ್ಸರ್ ಇರಬಹುದೇನೋ ಅಂತ ಸೂಚಿಸುತ್ತೆ. ಸೊ ಇಷ್ಟೇ ಅಲ್ಲದೆ CA-99 ಅಂತ ಕೂಡ ಮಾಡ್ತೀವಿ. ಮ್ಯೂಸಿನಸ್ ಅಡೆನೋಕಾರ್ಸಿನೋಮಾ ಅಂತ ಒಂದು ವೆರೈಟಿ ಇದೆ. ಸಾಮಾನ್ಯವಾಗಿ ನಾವು ನೋಡೋದು ಹೈ ಗ್ರೇಡ್ ಸೀರಿಯಸ್ ಓವೇರಿಯನ್ ಕಾರ್ಸಿನೋಮಾ. ಸೊ ಅಷ್ಟೇ ಅಲ್ಲದೆ ಲೋ ಗ್ರೇಡ್ ಸೀರಿಯಸ್ ಓವೇರಿಯನ್ ಕಾರ್ಸಿನೋಮಾ, ಎಂಡೋಮೆಟ್ರಿಯಾಯ್ಡ್, ಕ್ಲಿಯರ್ ಸೆಲ್, ಮ್ಯೂಸಿನಸ್ ಅಂತೆಲ್ಲ ವೆರೈಟಿ ಇದೆ. ಸೊ ಈ ಮ್ಯೂಸಿನಸ್ ಅಡೆನೋಕಾರ್ಸಿನೋಮಾದಲ್ಲಿ CA-99 ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಸೊ ನಂತರ ಸ್ಟೇಜಿಂಗ್ ಅಂದರೆ ಯಾವ ಸ್ಟೇಜ್ನಲ್ಲಿದೆ ಅಂತ ಯಾಕೆ ತಿಳ್ಕೊಬೇಕು ಅಂದರೆ ಟ್ರೀಟ್ಮೆಂಟ್ ಪ್ಲ್ಯಾನಿಂಗೋಸ್ಕರ. ಸೊ ಈ ಸ್ಟೇಜಿಂಗ್ ನಾವು ಫಿಗೋ ಸ್ಟೇಜಿಂಗ್ ಅಂತ ಹೇಳ್ತೀವಿ. ಸೊ ಸ್ಟೇಜ್ 1ನಲ್ಲಿ ಅಂಡಾಶಯಕ್ಕೆ ಅದು ಸೀಮಿತವಾಗಿರುತ್ತೆ. ಸ್ಟೇಜ್ 2ನಲ್ಲಿ ಅಂಡಾಶಯನ ಬಿಟ್ಟು ಸುತ್ತಮುತ್ತಲಿನ ಏನೊಂದು ಆರ್ಗನ್ಸ್ ಇರುತ್ತೆ, ಈ ಗರ್ಭಾಶಯ ಆಗ್ಬೋದು ಅಥವಾ ಪೆಲ್ವಿಸ್ ಅಂತಂದರೆ ಕಿಬ್ಬು ಹೊಟ್ಟೆ ಏರಿಯಾ ಮತ್ತು ಆ ಟ್ಯೂಬ್ ಅಂತ ನಾನೇನು ಹೇಳಿದೆ, ಸೊ ಅದಕ್ಕೆಲ್ಲ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಸ್ಟೇಜ್ 3 ಯಾವಾಗ ಕರಿತೀವಿ ಅಂತಂದರೆ ಸುತ್ತಮುತ್ತಲಿನ ಗಂಟುಗಳು, ಲಿಂಫ್ ನೋಡ್ಸ್ ಇನ್ವಾಲ್ವ್ ಆದಾಗ. ಅದೇ ಸ್ಟೇಜ್ 4 ಯಾವಾಗ ಅಂತಂದರೆ ಈ ಅಂಡಾಶಯ ಮತ್ತು ಈ ಕಿಬ್ಬು ಹೊಟ್ಟೆನ ಬಿಟ್ಟು ಅದು ಬೇರೆ ಕಡೆ ಹರಡಿದಾಗ, ಬೇರೆ ಅಂಗಾಂಗಗಳನ್ನು ಇನ್ವಾಲ್ವ್ ಮಾಡಿದಾಗ. ಸೊ ಶ್ವಾಸಕೋಶ, ಪಿತ್ತಜನಕಾಂಗ, ಸೊ ಬೇರೆ ಬೇರೆ ಗಂಟುಗಳು, ಸೊ ಇದೆಲ್ಲ ಇದ್ದಾಗ ಅದು ಸ್ಟೇಜ್ 4 ಆಗುತ್ತೆ. ಸೊ ಯಾಕೆ ಈ ಸ್ಟೇಜಿಂಗ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಂದರೆ, ಒಂದು ಟ್ರೀಟ್ಮೆಂಟ್ ಪ್ಲ್ಯಾನಿಂಗ್, ನಂತರ ಇದನ್ನು ನಾವು ಕ್ಯೂರ್ ಮಾಡ್ಬೋದಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ.
ಸೊ ಸ್ಟೇಜ್ 1 ಮತ್ತು ಸ್ಟೇಜ್ 2ನಲ್ಲಿ ಖಂಡಿತವಾಗಿಯೂ ಕ್ಯೂರ್ ಮಾಡ್ಬೋದು. ಯಾವಾಗ ಇದು ಸ್ಟೇಜ್ 3 ಮತ್ತು ಸ್ಟೇಜ್ 4 ಆಗುತ್ತೆ ಆವಾಗ ಕ್ಯೂರ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು, ಆದರೆ ಇದು ಮತ್ತೆ ಮರುಕಳಿಸೋ ಚಾನ್ಸ್ ಜಾಸ್ತಿ. ಸೊ ಏನು ಇದರ ಪ್ರೊಗ್ನಾಸಿಸ್ ಅಂದರೆ ಸರ್ವೈವಲ್ ರೇಟ್ಸ್ ಅಂತಂದರೆ, ಸೊ 5-year ಓವರಾಲ್ ಸರ್ವೈವಲ್ ಆಫ್ ಸ್ಟೇಜ್ 1 ಒವೇರಿಯನ್ ಕ್ಯಾನ್ಸರ್ ಏನಿರುತ್ತೆ ಇಟ್ ಇಸ್ 80 to 90%. ಸೊ ಅದೇ ಅದು ಸ್ಟೇಜ್ 2 ಆದಾಗ ಇಟ್ ಬಿಕಮ್ 60 to 70%. ಸ್ಟೇಜ್ 3 ಆದಾಗ 30% ಆಗುತ್ತೆ. ಯಾವಾಗ ಅದು ಸ್ಟೇಜ್ 4 ಆಗುತ್ತೆ ಲೆಸ್ ದ್ಯಾನ್ 20%. ಸೊ 5 ವರ್ಷ ನಂತರ ನಾವು ನೋಡಿದ್ರೆ ಸರ್ವೈವಲ್ ಓನ್ಲಿ 20% ವಿಲ್ ಬಿ ಅಲೈವ್ ಇನ್ ಸ್ಟೇಜ್ 4. ಸೊ 80% ಆಫ್ ದ ಪೀಪಲ್ಗೆ ಅದು ಮತ್ತೆ ವಾಪಸ್ ಬರುತ್ತೆ. ಸೊ ಇಟ್ಸ್ ಲೈಕ್ ಅ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ಬೋದು ನಾವು ಇದನ್ನು. ಸೊ ಟ್ರೀಟ್ಮೆಂಟ್ ಏನು ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ಅಂದರೆ, ಸೊ ಅರ್ಲಿ ಸ್ಟೇಜ್ ಮತ್ತು ಅಡ್ವಾನ್ಸ್ ಸ್ಟೇಜ್ ಅಂತ ನಾವು ಇದನ್ನು ವಿಂಗಡಿಸ್ತೀವಿ. ಸೊ ಅರ್ಲಿ ಸ್ಟೇಜ್ನಲ್ಲಿ ಫಸ್ಟೇ ಸರ್ಜರಿ ಮಾಡ್ತಾರೆ ನಮ್ಮ ಸರ್ಜಿಕಲ್ ಆಂಕಾಲಜಿಸ್ಟ್ ಅಥವಾ ಗೈನಿಕ್ ಆಂಕಾಲಜಿಸ್ಟ್. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಅಂಡಾಶಯ ಮತ್ತು ಗರ್ಭಾಶಯ ಅಷ್ಟೇ ಅಲ್ಲದೆ ಗಂಟುಗಳು, ಒಮೆಂಟಮ್ ಅಂತ ಕರಿತೀವಿ, ಮತ್ತು ಹೊಟ್ಟೆನಲ್ಲಿರ್ತಕ್ಕಂಥ ನೀರಿನ ಪರೀಕ್ಷೆ ಆಗುತ್ತೆ. ಸೊ ಇದನ್ನು ನಾವು ಸರ್ಜಿಕಲ್ ಸ್ಟೇಜಿಂಗ್ ಅಂತ ಕರಿತೀವಿ. ಸೊ ಹೀಗೆ ಮಾಡಿ ಸೊ ಖಾಲಿನೂ ಕೂಡ ತೆಗಿತಾರೆ, ಜೊತೆಗೆ ಏನು ವೆರೈಟಿ ಅಂತ ಗೊತ್ತಾಗುತ್ತೆ ಅದು, ಮತ್ತು ಏನು ಸ್ಟೇಜ್ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಗ್ರೇಡ್. ಯಾಕೆ ಇವೆಲ್ಲ ಇಂಪಾರ್ಟೆಂಟ್ ಅಂದರೆ, ಸೊ ಸರ್ಜರಿಯ ನಂತರ ಇಂಥವ್ರಿಗೆ ಕಿಮೊಥೆರಪಿ ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಅದನ್ನು ನಾವು ಅಡ್ಜುವೆಂಟ್ ಕಿಮೊಥೆರಪಿ ಅಂತ ಕರಿತೀವಿ. ಈ ಸರ್ಜರಿ ಮೊದಲೇ ಮಾಡೋದ್ರಿಂದ ಪ್ರೈಮರಿ ಸೈಟೋ ರಿಡಕ್ಷನ್ ಅಂತ ಕರಿತೀವಿ. ಸೊ ಅಡ್ಜುವೆಂಟ್ ಕೀಮೋ ಯಾರಲ್ಲಿ ಕೊಡ್ತೀವಿ ಅಂತಂದರೆ, ಈ ಹೈ ಗ್ರೇಡ್ ಸೀರಿಯಸ್ ಒವೇರಿಯನ್ ಕಾರ್ಸಿನೋಮಾ ಮತ್ತು ಕ್ಲಿಯರ್ ಸೆಲ್ ಒವೇರಿಯನ್ ಕಾರ್ಸಿನೋಮಾ ಯಾವುದೇ ಸ್ಟೇಜ್ ಆಗಿರ್ಬೋದು ಅಂಥವ್ರಿಗೆ ಕೊಡಬೇಕು. ಅಷ್ಟೇ ಅಲ್ಲದೆ ಗ್ರೇಡ್ 2, ಗ್ರೇಡ್ 3, ಆಮೇಲೆ ಮೋರ್ ದೆನ್ ಸ್ಟೇಜ್ 2. ಯಾಕೆಂದರೆ ಇಂಥವರಲ್ಲಿ ಕಾಯಿಲೆ ಮತ್ತೆ ಮರುಕಳಿಸೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಕೀಮೊಥೆರಪಿನ ಕೊಡ್ತೀವಿ. ಸೊ ಏನು ಕೀಮೊಥೆರಪಿ ಅಂತಂದರೆ, ಮೆಡಿಕಲ್ ಆಂಕಾಲಜಿಸ್ಟ್ ಅವರು ಇಂಜೆಕ್ಷನ್ ಪ್ಯಾಕ್ಲಿಟಾಕ್ಸೆಲ್ ಅಂತ ಕೊಡ್ತಾರೆ ಮತ್ತು ಕಾರ್ಬೋಪ್ಲಾಟಿನ್ ಅಂತ ಕೊಡ್ತಾರೆ. ಸೊ ಅದು 3 ವಾರಕ್ಕೊಮ್ಮೆ ಇರುತ್ತೆ. ಯಾರ್ದು ಫಿಟ್ನೆಸ್ ಇರಲ್ಲ, ಬೇರೆ ಕಾಯಿಲೆಗಳಿರುತ್ತೆ, ಅವರಿಗೆ ಎದ್ದು ಓಡಾಡೋಕ್ಕೆ ಸಹಿತ ಆಗಲ್ಲ, ಅಂಥ ವೀಕ್ ಇರೋರಲ್ಲಿ ವಾರ ಸಹಿತ ಕೊಡ್ಬೋದು. ಆದರೆ ಸಾಮಾನ್ಯವಾಗಿ 3 ವಾರಕ್ಕೊಮ್ಮೆ ಕೊಡ್ತೀವಿ. ಸೊ ಒಟ್ಟು 6 ಸೈಕಲ್ಸ್ ಇರುತ್ತೆ. ಸೊ 3 ವಾರಕ್ಕೊಮ್ಮೆ 6 ಸೈಕಲ್ಸ್ನ ತೊಗೊಂಡು ನಂತರ ಫಾಲೋಅಪ್ನಲ್ಲಿ ನಾವು ಇಡ್ತೀವಿ. ಸೊ ಇದು ಮೊದಲನೇದು. ನೆಕ್ಸ್ಟ್ ಅಡ್ವಾನ್ಸ್ ಸ್ಟೇಜ್ನಲ್ಲಿ ಏನಾಗುತ್ತೆ ಅಂತಂದರೆ, ಫಸ್ಟು ಅವ್ರಿಗೆ ಆಪ್ರೇಟ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಸುತ್ತಮುತ್ತಲಿನ ಅಂಗಾಂಗಗಳನ್ನು ಕೂಡ ಅದು ಇನ್ವಾಲ್ವ್ ಆಗಿರಬಹುದು. ಸೊ ಹೀಗಾಗಿ ಫಸ್ಟೇ ಆಪ್ರೇಷನ್ ಮಾಡೋದ್ರಿಂದ ಹೆಚ್ಚು ತೊಂದರೆಗಳಾಗುತ್ತೆ. ಸೊ ಹೀಗಾಗಿ ನ್ಯೂ ಅಡ್ಜುವೆಂಟ್ ಕೀಮೊಥೆರಪಿ ಅಂತ ಕೊಡ್ತೀವಿ. ಸೊ ಅಲ್ಲಿ ಏನಂತಂದರೆ, ಈ 3 ವಾರಕ್ಕೊಮ್ಮೆ ಪ್ಯಾಕ್ಲಿಟಾಕ್ಸೆಲ್ ಮತ್ತು ಕಾರ್ಬೋಪ್ಲಾಟಿನ್ನ 3 ಸೈಕಲ್ ಕೊಟ್ಟು ಮತ್ತೆ ನಾವು ಸ್ಕ್ಯಾನ್ ಮಾಡಿ ನೋಡ್ತೀವಿ ಅದು ಎಷ್ಟರ ಮಟ್ಟಿಗೆ ಕುಗ್ಗಿದೆ, C125 ಕಮ್ಮಿ ಆಗಿದೆಯಾ, ಅವ್ರು ಅದಕ್ಕೆ ಸ್ಪಂದಿಸ್ತಾ ಇದ್ದಾರಾ ಅವ್ರ ದೇಹ ಅಂತ ನೋಡಿ ನೆಕ್ಸ್ಟ್ ನಾವು ಸರ್ಜಿಕಲ್ ಆಂಕಾಲಜಿಸ್ಟ್ಗೆ ಕಳಿಸ್ಕೊಡ್ತೀವಿ. ಸೊ ಅವರು ಮತ್ತೆ ಆಪ್ರೇಷನ್ನ ಮಾಡ್ತಾರೆ. ಸೊ ಇದನ್ನು ಇಂಟರ್ವಲ್ ಡಿಬಲ್ಕಿಂಗ್ ಸರ್ಜರಿ ಅಂತ ಕರಿತೀವಿ. ಸೊ ಈ ಸರ್ಜರಿ ಆದ ನಂತರ ಮತ್ತೆ ಉಳಿದ 3 ಸೈಕಲ್ ಏನಿರುತ್ತೆ ಅದನ್ನು ನಾವು ಕೊಡ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇನ್ನು ಅಡ್ವಾನ್ಸ್ ಸ್ಟೇಜ್ನಲ್ಲಿ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡೋದು ಅಂತ. ಸೊ ಕೀಮೊಥೆರಪಿ ಮುಗಿದ ನಂತರ ಬೇರೆ ಇನ್ನೇನಾದರೂ ಇದೆಯಾ, ಇಸ್ ಎ ಸಮಥಿಂಗ್ ಕಾಲ್ಡ್ ಟಾರ್ಗೆಟೆಡ್ ಥೆರಪಿ ಅಂದರೆ ಹೌದು. ಸೊ ಬೆವಸಿಜುಮ್ಯಾಬ್ ಅಂತ ಒಂದು ಟಾರ್ಗೆಟೆಡ್ ಥೆರಪಿ ಇದೆ. ಸೊ ಇದನ್ನು ನಾವು ನೀರಿರೋರಲ್ಲಿ ಮತ್ತು ಯಾವಾಗ ಸರ್ಜರಿ ನಂತರ ಕೂಡ ಇನ್ನೂ ಒಂದು ಆಪ್ಟಿಮಲ್ ಸೈಟೋ ರಿಡಕ್ಷನ್ ಆಗಲಿ ರೆಸಿಡುವಲ್ ಡಿಸೀಸ್ ಅಂತ ಕರಿತೀವಿ, ಕಾಯಿಲೆ ಇನ್ನೊಂಚೂರು ಉಳಿದಿದೆ ಅಂತ ಇದ್ದಾಗ ಅಂಥವರಲ್ಲಿ 1 ವರ್ಷಕ್ಕೆ ಟಾರ್ಗೆಟೆಡ್ ಥೆರಪಿನ ನಾವು ಕೊಡ್ತೀವಿ. ಸೊ ಇದು ಬೆವಸಿಜುಮ್ಯಾಬ್. ಸೊ ಇಷ್ಟೇ ಅಲ್ಲದೆ ಮಾತ್ರೆಗಳಿದೆಯಾ, ಹೌದು. ನಾನು ಆಗಲೇ ಹೇಳಿದೆ, ಆನುವಂಶಿಕತೆನ ನಾವು ಆಲ್ಮೋಸ್ಟ್ ಒಂದು 15% ನೋಡ್ತೀವಿ. ಸೊ ಇಂಥವ್ರು ಯಾರಲ್ಲಿ ಈ BRCA1 BRCA2 ಜೀನ್ ಅಂತ ಪಾಸಿಟಿವ್ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಲ್ಲಿ ಮಾಡಬೇಕು. ಅಷ್ಟೇ ಅಲ್ಲದೆ ಈಗಿನ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಓವೇರಿಯನ್ ಕ್ಯಾನ್ಸರ್ಗೂ BRCA ಟೆಸ್ಟಿಂಗ್ ಅಥವಾ HRD ಟೆಸ್ಟಿಂಗ್ ಮಾಡಲೇಬೇಕು. ಸೊ HRD ಸ್ಕೋರ್ ಜಾಸ್ತಿ ಇದ್ದವರಲ್ಲಿ, BRCA ಜೀನ್ಸ್ ಪಾಸಿಟಿವ್ ಇದ್ದವರಲ್ಲಿ, ಸೊ ಇಂಥವರಲ್ಲಿ ಪಾರ್ಪ್ ಇನ್ಹಿಬಿಟರ್ಸ್ ಒಲಾಪಾರಿಬ್ ಮತ್ತು ರುಕಾಪಾರಿಬ್ ಅಂತ ಇದೆ, ಇಂಥವನ್ನ ಕೊಡ್ಬೋದು ಫಾರ್ ಅ ಪೀರಿಯಡ್ ಆಫ್ 2 years. ಸೊ ಯಾಕೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಅಂತಂದರೆ, ನಮಗೆ ಆ ಕ್ಯಾನ್ಸರ್ ಮತ್ತೆ ಬರ್ದಲೇ ಇರಲಿ, ಆದಷ್ಟು ಪೂರ್ತಿ ನಾವು ಗುಣ ಹೊಂದೋಕ್ಕೆ ಪ್ರಯತ್ನ ಪಡೋಣ ಅನ್ನೋ ಒಂದು ಉದ್ದೇಶದಿಂದ. ಸೊ ಏನು ಸೈಡ್ ಎಫೆಕ್ಟ್ಸ್ನ ನಾವು ನೋಡ್ತೀವಿ ಅಂತಂದರೆ, ಕೀಮೊಥೆರಪಿಯಿಂದ ಮೇನ್ಲಿ ಈ ಪ್ಯಾಕ್ಲಿಟಾಕ್ಸೆಲ್ ಕಾರ್ಬೋಪ್ಲಾಟಿನಿಂದ ಏನಾಗುತ್ತೆ ಅಂದರೆ ಕಾಲು ಉರಿಯೋದು, ಆಮೇಲೆ ವಾಂತಿ, ವಾಕರಿಕೆ, ಕೂದಲು ಹೋಗೋದು. ಬಟ್ ಇವೆಲ್ಲ ತಾತ್ಕಾಲಿಕ, ಕೂದಲು ಮತ್ತೆ ವಾಪಸ್ ಬರುತ್ತೆ ಕೀಮೊಥೆರಪಿ ಮುಗಿದ ನಂತರ. ಸೊ ಅಷ್ಟೇ ಅಲ್ಲದೆ ವಾಂತಿ ವಾಕರಿಕೆ ಆಗಬಾರ್ದು ಅಂತ ಕೂಡ ನಾವು ಮಾತ್ರೆಗಳನ್ನು ಕೊಟ್ಟಿರ್ತೀವಿ. ಪ್ರತಿಯೊಂದು ಸೈಕಲಿಗೆ ಮುಂಚೆ ಬ್ಲಡ್ ಟೆಸ್ಟ್ನ ಮಾಡಿ ನೋಡ್ತೀವಿ, ಎಲ್ಲ ನಾರ್ಮಲ್ ಇದೆಯಾ ಅಂತ ಅಂದ್ಬಿಟ್ಟು. ಸೊ ಹೀಗೆ ನಾವು ಅದನ್ನು ಮಾನಿಟರ್ ಮಾಡ್ಬೋದು. ಸೊ ಈ ಮಾತ್ರೆಗಳಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ಹೌದು. ಅನೀಮಿಯಾ ಆಗುತ್ತೆ ಸಾಮಾನ್ಯವಾಗಿ, ಅದಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಇನಿಷಿಯಲ್ ಫಸ್ಟ್ 2 months ಡೋಸ್ ಏನು ಕೊಡಬೇಕು ನಾವು ಅಂತ ಅಡ್ಜಸ್ಟ್ ಮಾಡೋಕ್ಕೆ 2 ವೀಕ್ಲಿ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಸೊ ಅದಕ್ಕೆ ಅನುಗುಣವಾಗಿ ನಿಧಾನವಾಗಿ ಡೋಸ್ ಅಡ್ಜಸ್ಟ್ ಮಾಡಿ ಒಂದು ಸತಿ ಆ ಡೋಸ್ ಆ ರೋಗಿ ಸ್ಪಂದಿಸ್ತಿದ್ದಾನೆ, ಅವ್ರಿಗೆ ಅಡ್ಜಸ್ಟ್ ಆಗಿದೆ ಅಂದಮೇಲೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ನಾವು ನೋಡ್ತಿಲ್ಲ ಅಂದಾಗ ನಾವು 2 months once ಆ ಥರ ಅದನ್ನು ಕೊಡ್ತಾ ಹೋಗ್ಬೋದು.
ಸೊ ಹೇಗೆ ಫಾಲೋ ಅಪ್ ಮಾಡೋದು ಅಂತಂದರೆ, ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ಎವ್ರಿ 3 ಮಂತ್ಲಿ ಹೊಟ್ಟೆಯ ಸ್ಕ್ಯಾನ್ ಇರುತ್ತೆ, ಅಲ್ಟ್ರಾಸೌಂಡ್, ರೋಗಿನ ಪರೀಕ್ಷೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ಬ್ಲಡ್ ಟೆಸ್ಟ್ ಇರುತ್ತೆ, ಜೊತೆಗೆ CA-125. ಸೊ ಈ ಥರ ಕಾನ್ಸ್ಟೆಂಟ್ಲಿ 3 ಮಂತ್ಲಿ ಮಾನಿಟ್ರಿಂಗ್ ನಡೀತಾ ಇರುತ್ತೆ. ಸೊ 2 ವರ್ಷ ತನಕ 3 ಮಂತ್ಲಿ ಮಾನಿಟ್ರಿಂಗ್ನಲ್ಲಿ ಪರವಾಗಿಲ್ಲ, ಎಲ್ಲ ಕಂಟ್ರೋಲ್ ಇದೆ ಅಂತ ಅನ್ನೋದಾದರೆ ನೆಕ್ಸ್ಟ್ 6 ಮಂತ್ಲಿ ಮಾಡ್ತೀವಿ. ಆದರೆ ಯಾವುದೇ ಕ್ಷಣದಲ್ಲಿ ರೋಗಿ ಯಾವುದೇ ಒಂದು ಹೊಸದಾದ ಲಕ್ಷಣವನ್ನು ನೋಡ್ತಿದ್ದಾನೆ ಅಂದಾಗ ದೇ ಹ್ಯಾವ್ ಟು ಕಮ್ ಟು ಹಾಸ್ಪಿಟಲ್ ಇಮಿಡಿಯೇಟ್ಲಿ, ತಕ್ಷಣವೇ ಬರಬೇಕು, ಆ 3 ತಿಂಗಳ ತನಕ ಕಾಯಬೇಕು ಅಂತ ಅದನ್ನು ತಪ್ಪು ಭಾವನೆ ಇಟ್ಕೋಬಾರ್ದು. ಸೊ ಇದು ಒಂದು. ಸೊ ಈ ಅಂಡಾಶಯದ ಕ್ಯಾನ್ಸರ್ ಏನಿದೆ, ನಾನು ಆಗಲೇ ಹೇಳಿದೆ, ಒಂಥರ ಕ್ರಾನಿಕ್ ಡಿಸೀಸ್ ಇದ್ದಂಗೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ, ಮತ್ತೆ ಅದು ಮರುಕಳಿಸ್ತಾ ಇರುತ್ತೆ. ಸೊ ಕ್ರಾನಿಕ್ ಫಾಲೋ ಬಹಳ ಮುಖ್ಯ ಆಗುತ್ತೆ. ಸೊ ಕಾಯಿಲೆ ಒಂದು ಸತಿ ಟ್ರೀಟ್ಮೆಂಟ್ ಆಗಿ ಮತ್ತೆ ಬಂದವರಲ್ಲಿ ನಾವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ, ವಿ ಲುಕ್ ಎಟ್ ಪ್ಲಾಟಿನಮ್ ಫ್ರೀ ಇಂಟರ್ವೆಲ್. ಏನೊಂದು ಮೊದಲು ನಾವು ಪ್ಯಾಕ್ಲಿಟ್ಯಾಕ್ಸೆಲ್ ಅಂತ ಹೇಳಿದೆ ಮತ್ತು ಕಾರ್ಬೋಪ್ಲಾಟಿನ್, ಆ ಪ್ಲಾಟಿನಮ್ ಅಂಶನ ಕೊಟ್ಟು ಎಷ್ಟು ತಿಂಗಳಾಗಿದೆ, ಇಸ್ ಇಟ್ ವಿತಿನ್ 6 ಮಂತ್ಸಾ 6 ಮಂತ್ಸ್ಗಿಂತ ಹೆಚ್ಚಿಗೆ ಆಗಿದೆಯಾ ಅಂತ ನೋಡ್ತೀವಿ. ಯಾಕೆ ಅಂತಂದರೆ ಅದು ಪ್ಲಾಟಿನಮ್ ಸೆನ್ಸಿಟಿವಿಟಿನ ಹೇಳುತ್ತೆ. ಸೊ ಯಾರು 6 ತಿಂಗಳ ನಂತರ ಮತ್ತೆ ಮರುಕಳಿಸಿದೆ ಅಂಥವರಲ್ಲಿ ಅದೇ ಕೀಮೋಥೆರಪಿನ ಮತ್ತೆ ಕೊಡಬಹುದು. ಸೊ ಆ ಥರ ಆಗದೆ ಅದಕ್ಕೆ ಮುಂಚೆನೇ ಮರುಕಳಿಸಿದಾಗ ಬೇರೆ ಬೇರೆ ಕೀಮೋಥೆರಪಿ ಇರುತ್ತೆ. ಲೈಪೋಡಾಕ್ಸ್ ಅಂತ ಕರಿತೀವಿ, ಜೆಮ್ಸಿಟಮಿನ್ ಕಾರ್ಬೋಪ್ಲಾಟಿನ್ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಐರಿನೋಟಿಕ್ಯಾನ್ ವಿತ್ ಸಿಸ್ಪ್ಲಾಟಿನ್, ಸೊ ಈ ಥರ ಎಲ್ಲ ಕಾಂಬಿನೇಷನ್ ರೆಜಿಮೆಂಟ್ಸ್ ಕೊಡ್ಬೋದು. ಅಷ್ಟೇ ಅಲ್ಲದೆ ಮಾತ್ರೆಗಳು ಕೂಡ ಇದೆ, ಪಜೋಪನಿಬ್ ಅಂತ ಯೂಸ್ ಮಾಡ್ತೀವಿ. ಕೆಲವು ಹಾರ್ಮೋನ್ ಟ್ಯಾಬ್ಲೆಟ್ಸ್ನು ಕೂಡ ನಾವು ಮೇಂಟೆನೆನ್ಸ್ ಥೆರಪಿ ಅಂತ ಯೂಸ್ ಮಾಡ್ಬೋದು. ಯಾವಾಗ ಕಾಯಿಲೆ ಮತ್ತೆ ಮರುಕಳಿಸುತ್ತೆ, ಆಫ್ಟರ್ ಸಮ್ 3 ಸೈಕಲ್ಸ್ ಮತ್ತೆ ಸ್ಕ್ಯಾನ್ ಮಾಡಿ ನೋಡಿ ಓಕೆ ಕಾಯಿಲೆ ಪರವಾಗಿಲ್ಲ, ಸ್ಪಂದಿಸ್ತಾ ಇದೆ, ಕಂಟ್ರೋಲಲ್ಲಿದೆ ಎಂದಾಗ ಇನ್ನೂ ಒಂದು 3 ಸೈಕಲ್ ಕೊಟ್ಟು ನಂತರ ಮೇಂಟೆನೆನ್ಸ್ ಟ್ಯಾಬ್ಲೆಟ್ ಅಂತ ಹಾಕ್ಬೋದು. ಸೊ ಏನು ಈ ಟ್ಯಾಬ್ಲೆಟ್ಸ್ ಅಂತಂದರೆ, ಆಗಲೇ ಹೇಳಿದೆ, ಒಂದು ಪಾರ್ಪ್ ಇನ್ಹಿಬಿಟರ್ಸ್. ಯಾವಾಗ ಮೊದಲನೇ ಸಲ ಆ ಪೇಷಂಟ್ಗೆ ಈ ಪಾರ್ಪ್ ಇನ್ಹಿಬಿಟರ್ಸ್ನ ಕೊಟ್ಟಿಲ್ಲ, ಆವಾಗ 2ನೇ ಸಲ ನಾವು ಅದನ್ನು ಬಳಸ್ಬೋದು. ಸೊ ಅಷ್ಟೇ ಅಲ್ಲದೆ ಈ ಪಜೋಪನಿಬ್ ಮಾತ್ರೆ ಅಥವಾ ಹಾರ್ಮೋನಲ್ ಟ್ಯಾಬ್ಲೆಟ್ಸ್, ಏನು ಈ ಟಮಾಕ್ಸಿಫೆನ್ನು, ಅಷ್ಟೇ ಅಲ್ಲದೆ ಲೆಟ್ರಝೋಲು, ಆಮೇಲೆ ಅನೆಸ್ಟ್ರಝೋಲ್ ಅಂತ ಕೊಡ್ಬೋದು. ಕೀಮೋನ ಮಾತ್ರೆ ರೂಪದಲ್ಲಿರ್ತಕ್ಕಂಥದ್ದು ಈ ಎಟೋಪೊಸೈಡ್, ಎಂಡಾಕ್ಸಾನ್, ಇವನ್ನೆಲ್ಲ ಕೂಡ ನಾವು ಬಳಸ್ತೀವಿ. ಸೊ ಅವರ್ ಮೇನ್ ಏಮ್ ಈಸ್ ಟು ಈ ಒಂದು ಕಾಯಿಲೆನ ಕಂಟ್ರೋಲಲ್ಲಿಟ್ಟು ಪ್ರೊಲಾಂಗೇಷನ್ ಆಫ್ ದಿ ಸರ್ವೈವಲ್ ವಿತ್ ಗುಡ್ ಕ್ವಾಲಿಟಿ ಆಫ್ ಲೈಫ್. ಸೊ ಕ್ವಾಲಿಟಿ ಆಫ್ ಲೈಫ್ ಬಹಳ ಮುಖ್ಯ ಆಗುತ್ತೆ ಯಾವಾಗ ಕಾಯಿಲೆ ಮತ್ತೆ ಮರುಕಳಿಸುತ್ತೆ. ಅಂದರೆ ರೋಗಿ ತನ್ನ ದಿನಚರಿನ ನಾರ್ಮಲ್ ಆಗಿ ಮಾಡ್ಕೊಳ್ಳೋತಕ್ಕಂತೆ ಇರಬೇಕು. ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ ಹೆಚ್ಚಿರಬಾರ್ದು. ತಮ್ಮ ಕೆಲಸನ ತಾವು ಮಾಡಿಕೊಂಡು ಊಟ ಇದು ಮಾಡ್ಕೋತಾ ನಾರ್ಮಲ್ಲಾಗಿ ಒಂದು ದಿನಚರಿ ನಡೆಸೋ ಅಷ್ಟರ ಮಟ್ಟಿಗಿದ್ರೆ ದಟ್ ಈಸ್ ದಿ ಮೇನ್ ಏಮ್. ಇಷ್ಟೇ ಅಲ್ಲದೆ ಹೊಟ್ಟೆನಲ್ಲಿ ಪದೇ ಪದೇ ನೀರು ತುಂಬೋ ಚಾನ್ಸ್ ಇರುತ್ತೆ. ಸೊ ಈ ಥರ ಇದ್ದಾಗ ನೀರನ್ನು ತೆಗೆಸಬೇಕಾಗುತ್ತೆ. ಪೌಷ್ಟಿಕಾಂಶಗಳು ಕೂಡ ನಾವು ಗಮನ ಕೊಡಬೇಕು. ಆಲ್ಬುಮಿನ್ ಅಂಶ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ, ಸೊ ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ತಿರ್ತೀವಿ. ಸೊ ಇವನ್ನೆಲ್ಲದಕ್ಕೂ ನಾವು ಗಮನದಲ್ಲಿಟ್ಕೊಂಡು ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ ರಿಕರೆಂಟ್ ಸ್ಟೇಟಲ್ಲಿ. ಏನಾದರೂ ರೀಸೆಂಟ್ ಡೆವಲಪ್ಮೆಂಟ್ಸ್ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ದರ್ ಇಸ್ ಇಮ್ಯುನೊಥೆರಪಿ ಈವನ್ ಇನ್ ಅಂಡಾಶಯದ ಕ್ಯಾನ್ಸರ್ನಲ್ಲೂ ಕೂಡ. ಸೊ ಏನಂತಂದರೆ ಈ MSI ಹೈ ಅಂತ ಇದ್ದಾಗ ಅಥವಾ ಟ್ಯೂಮರ್ ಮ್ಯೂಟೇಷನ್ ಬರ್ಡನ್ನ ಚೆಕ್ ಮಾಡಿರ್ತೀವಿ, ಅದು ಜಾಸ್ತಿ ಇದ್ದವರಲ್ಲಿ ಈ ಇಮ್ಯುನೊಥೆರಪಿ ಪೆಂಬ್ರೊಲಿಜುಮ್ಯಾಬ್ ಅಂತ ಇದೆ, ಅದರದ್ದು ಇಫೆಕ್ಟ್ಸ್ ಇರಬಹುದು ಅಂತ ಹೇಳ್ತೀವಿ. ಸೊ ಅಷ್ಟೇ ಅಲ್ಲದೆ ಈ ಸರ್ಜರಿ ಟೈಮ್ನಲ್ಲೂ ಕೂಡ ಈ ಕೀಮೋಥೆರಪಿನ ಹೈ ಟೆಂಪ್ರೇಚರ್ನ ಮಾಡಿಬಿಟ್ಟು ಅದನ್ನು ಸ್ಪ್ರಿಂಕಲ್ ಮಾಡ್ತಾರೆ ಹೊಟ್ಟೆ ಹತ್ತಿರ, ಅದನ್ನು ಹೈಪೆಕ್ ಅಂತ ಕರಿತೀವಿ. ಸೊ ಕೀಮೋಥೆರಪಿನ ಆ ಥರ ಸಿಂಪಡಿಸೋದ್ರಿಂದ ಮತ್ತೆ ಮರುಕಳಿಸೋ ಚಾನ್ಸ್ ಕೂಡ ಕಮ್ಮಿ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಇವೆಲ್ಲ ರೀಸೆಂಟ್ ಡೆವಲಪ್ಮೆಂಟ್ಸ್. ಈ ಓವೇರಿಯನ್ ಕ್ಯಾನ್ಸರ್ನ ತಡೆಗಟ್ಬೋದಾ, ಆರ್ ದೇರ್ ಎನಿ ಪ್ರಿವೆನ್ಷನ್ ಮೆಥಡಾಲಜಿ ಅಂತಂದರೆ ಖಂಡಿತ. ಸೊ ಆಗಲೇ ಹೇಳಿದೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅದನ್ನೆಲ್ಲ ನಾವು ತಡೆಗಟ್ಟೋದ್ರಿಂದ ಈ ಕ್ಯಾನ್ಸರ್ ಆಗದಲ್ಲೇ ಇರೋ ಹಾಗೆ ನೋಡ್ಕೋಬೋದು. ಸೊ ಬೊಜ್ಜುತನ, ಸೊ ವೇಟ್ ರಿಡಕ್ಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ವ್ಯಾಯಾಮ ಮಾಡಬೇಕು, ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಪೌಷ್ಟಿಕ ಆಹಾರ, ಹೆಚ್ಚು ಹಣ್ಣು ಹಂಪಲುಗಳು ತೊಗೊಳ್ಳೋದು, ವೆಜಿಟೇಬಲ್ಸ್ ತೊಗೊಳ್ಳೋದು, ಯಾಕೆಂದರೆ ಅದರಲ್ಲೆಲ್ಲ ಹೆಚ್ಚಾಗಿ ವೈಟಮಿನ್ A, ವೈಟಮಿನ್ C ಇರುತ್ತೆ, ಅವೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್, ಕ್ಯಾನ್ಸರ್ ಆಗದಲ್ಲೇ ಇರುವಂತೆ ಮಾಡುತ್ತೆ. ಈ ಔಟ್ಸೈಡ್ ಪ್ರೊಸೆಸ್ಡ್ ಫುಡ್ಸ್ನ ಅವಾಯ್ಡ್ ಮಾಡೋದು, ಸೊ ಸ್ಮೋಕಿಂಗ್, ಧೂಮಪಾನ ಮಾಡ್ದಲೇ ಇರೋದು. ಅಷ್ಟೇ ಅಲ್ಲದೆ ಈಗಿನ ರೀಸೆಂಟ್ ಟ್ರೆಂಡ್ಸ್ನಲ್ಲಿ ದಂಪತಿಗಳು ಏನು ಅನ್ಕೋತಾರೆ ಅಂತಂದರೆ ನನಗೆ ಮಕ್ಕಳು ಬೇಡ ಅಂತ ಅನ್ಕೋತಾರೆ, ಆದರೆ ಅದು ತಪ್ಪು. ಯಾಕೆಂದರೆ ನಲ್ಲಿ ಪ್ಯಾರಿಟಿ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಸೊ ಮಕ್ಕಳನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಆಮೇಲೆ ಮಕ್ಕಳಾದ ನಂತರ ಎದೆ ಹಾಲು ಕುಡಿಸೋಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ದಿನ ಹಿಂಜರಿತಾರೆ. ಸೊ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಹಾಲು ಕುಡಿಸೋದ್ರಿಂದ ನಾವು ಎಷ್ಟೋ ಕ್ಯಾನ್ಸರ್ಗಳನ್ನ ತಡೆಗಟ್ಬೋದು. ಬ್ರೆಸ್ಟ್ ಕ್ಯಾನ್ಸರು ಕೂಡ, ಓವೇರಿಯನ್ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರು ಕೂಡ. ಸೊ ಬ್ರೆಸ್ಟ್ ಫೀಡಿಂಗ್ ಅದು ಎಷ್ಟು ಲಾಂಗ್ ಕುಡಿಸ್ತಾರೆ, ಎಷ್ಟು ಹೆಚ್ಚು ಕುಡಿಸಿದಷ್ಟು ನಮಗೆ ಅದರದ ಬೆನಿಫಿಟ್ಸು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಅಷ್ಟೇ ಅಲ್ಲದೆ ಓಫೋರೆಕ್ಟಮಿ ಅಂದರೆ ಅಂಡಾಶಯನ ಫ್ಯಾಮಿಲಿ ಪ್ಲಾನಿಂಗ್ ಆದಮೇಲೆ ಅಥವಾ ಈ ಜೀನ್ಸ್ ಪಾಸಿಟಿವ್ ಇರೋರಲ್ಲಿ ಅದನ್ನು ತೆಗೆಸಿ ಅಂತ ಹೇಳ್ತೀವಿ. ಯಾಕೆಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಇರೋರಿಗೆ ಈ ಬ್ರಾಕಾ ಜೀನ್ ಪಾಸಿಟಿವ್ ಇದ್ದಾಗ ಅಂಡಾಶಯದ ಕ್ಯಾನ್ಸರ್ ಬರೋ ಚಾನ್ಸ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಓಫೋರೆಕ್ಟಮಿ ಪ್ರೊಫೈಲ್ಯಾಕ್ಟಿಕ್, ಸೊ ಅಂಡಾಶಯನ ತೆಗೆಸೋದು. ಅಷ್ಟೇ ಅಲ್ಲದೆ ಈ ಫ್ಯಾಮಿಲಿ ಕಂಪ್ಲೀಟ್ ಆದಮೇಲೆ ಟುಬೆಕ್ಟಮಿ, ಆ ಒಂದು ಏನು ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ ಅಂಡಾಶಯ ಮತ್ತು ಗರ್ಭಾಶಯನ ಕನೆಕ್ಟ್ ಮಾಡ್ತಕ್ಕಂಥದ್ದು, ಅದನ್ನು ರಿಮೂವ್ ಮಾಡಿದಾಗಲೂ ಕೂಡ ಇದರ ಈ ಅಂಡಾಶಯದ ಕ್ಯಾನ್ಸರ್ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ಸ್ಕ್ರೀನಿಂಗ್ ಅಂದರೆ ಏನು ಅಂತಂದರೆ, ಯಾರಿಗೆ ಕ್ಯಾನ್ಸರ್ದು ಸಿಮ್ಟಮ್ಸೇ ಇಲ್ಲ ಅಂಥವರಲ್ಲಿ ಈ ಒಂದು ಕ್ಯಾನ್ಸರ್ ಇದೆಯಾ ಅಂತ ಕಂಡುಹಿಡಿಯೋದನ್ನು ನಾವು ಸ್ಕ್ರೀನಿಂಗ್ ಅಂತೀವಿ. ಸೊ ಯಾವುದೇ ರೋಗಲಕ್ಷಣಗಳಿಲ್ಲದಲೇ ಆ ಒಂದು ಮನುಷ್ಯನಿಗೆ ಕ್ಯಾನ್ಸರ್ ಬರಬಹುದಾ, ಈ ಅಂಡಾಶಯದ ಕ್ಯಾನ್ಸರ್ ಅಂತ ಪರಿಶೀಲನೆ ಮಾಡೋದಕ್ಕೆ ಸ್ಕ್ರೀನಿಂಗ್ ಅಂತೀವಿ. ಸೊ ಸಾಮಾನ್ಯವಾಗಿ ಹೆಂಗಸರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಈ ಗರ್ಭಾಶಯದ ಕಂಠದ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಇದೆ, ಅದನ್ನ ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತೀವಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಅದೇ ಈ ಅಂಡಾಶಯದ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಮಾಡೋದು ಬಹಳ ಕಷ್ಟ. ಯಾಕೆ ಅಂತಂದರೆ ಈ CA-125 ಅನ್ನೋದು ನಾನು ಆಗಲೇ ಹೇಳಿದೆ ಭಾಳ ನಾನ್ ಸ್ಪೆಸಿಫಿಕ್, ಬೇರೆ ಬೇರೆ ಕಾರಣಗಳಿದೆ ಜಾಸ್ತಿ ಆಗೋಕ್ಕೆ. ಅಷ್ಟೇ ಅಲ್ಲದೆ ಅರ್ಲಿ ಸ್ಟೇಜಸ್ನಲ್ಲಿ ಕೂಡ ಇದು ಜಾಸ್ತಿ ಆಗದಲೇ ಇರಬಹುದು. ಆಮೇಲೆ ಕೆಲವು ವೆರೈಟೀಸ್ ಇದೆ, ಲೈಕ್ ಕ್ಲಿಯರ್ ಸೆಲ್ ಕಾರ್ಸಿನೋಮ, ಅದರಲ್ಲಿ ಇದು ಹೆಚ್ಚಾಗ್ದಲೇ ಇರ್ಬೋದು. ಸೊ ಎಷ್ಟೋ ಟ್ರಯಲ್ಸ್ ಮಾಡಿ ಅವೆಲ್ಲ ಫೇಲ್ಯೂರ್ ಆಗಿದೆ. ಸೊ ಈ ಮೋರ್ ದೆನ್ 50 ಇಯರ್ಸ್ ಇರೋರಿಗೆ CA-125 ಮಾಡಿ ನೋಡಿ ಜಾಸ್ತಿ ಆಗಿದೆಯಾ, ಕ್ಯಾನ್ಸರ್ದು ಸಂಶಯ ಇದೆಯಾ ಅಂತ ನೋಡೋದೆಲ್ಲ ಬಹಳ ಕಠಿಣ. ಸೊ ಹೀಗಾಗಿ ಸಿಮ್ಟಮ್ಸ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದರಿಂದ ಅರ್ಲಿ ಡಿಟೆಕ್ಷನ್ನ ನಾವು ಮಾಡ್ಬೋದು. ಸೊ ಇದು ಒಂದು. ಅಷ್ಟೇ ಅಲ್ಲದೆ ಹೈ ರಿಸ್ಕ್ ಪಾಪ್ಯುಲೇಷನ್ ಅಂದರೆ ಯಾರಲ್ಲಿ ಅನುವಂಶಿಕತೆ ಇದೆ ಅಥವಾ ಪೇಷಂಟ್ಸ್ ಆಲ್ರೆಡಿ ಹ್ಯಾವ್ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದ್ದು, ಅವರಲ್ಲಿ ಈ ಬ್ರಾಕಾ ಜೀನ್ ಪಾಸಿಟಿವ್ ಇದೆ, HRD ಪಾಸಿಟಿವ್ ಇದೆ, ಅಥವಾ ಈ MSI ಜೀನ್ಸ್ ಪಾಸಿಟಿವ್ ಇದ್ದವರಲ್ಲಿ ಅವರ ಏನೊಂದು ಪೀಳಿಗೆ ಇರುತ್ತೆ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ನಾವು ಮಾಡಬೇಕಾಗತ್ತೆ. ಮಕ್ಕಳಿಗೆ ಅಷ್ಟಲ್ಲದೆ ಅವ್ರ ಸಿಸ್ಟರ್ಸು ಬ್ರದರ್ಸ್ ಅವರಲ್ಲೂ ಈ ಜೀನ್ಸ್ನ ಟೆಸ್ಟ್ ಮಾಡಿ, ಅಂಥವರಲ್ಲಿ ಇದ್ದರೆ ಬೇರೆ ಬೇರೆ ಕ್ಯಾನ್ಸರ್ಸ್ ಏನೊಂದು ಸ್ಪೆಕ್ಟ್ರಮ್ ಅಂದರೆ ಅದನ್ನು ನಾವು ಆ್ಯನ್ಯುವಲ್ ಚೆಕಪ್ ಮಾಡಿ ಕಂಡುಹಿಡಿಬೋದು. ಆ್ಯನ್ಯುವಲ್ ಅಲ್ಟ್ರಾಸೌಂಡ್, ಒಂದು ಹೊಟ್ಟೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ನಮಗೆ ಎಷ್ಟೋ ಇನ್ಫಾರ್ಮೇಷನ್ ಸಿಗುತ್ತೆ. ಬ್ಲಡ್ ಟೆಸ್ಟ್ ಮಾಡೋದು, CA-125 ಮಾಡೋದು. ಸೊ ಈ ಥರ ನಾವು ಮಾಡ್ಬೋದು. ಸೊ ಈ ಒಂದು ಸೈಲೆಂಟ್ ಕಿಲ್ಲರ್ ಆದಂತಹ ಒವೇರಿಯನ್ ಕ್ಯಾನ್ಸರ್, ನಾವು ಇದರ ಏನೊಂದು ಸಿಮ್ಟಮ್ಸ್ ರೋಗಲಕ್ಷಣಗಳಿದೆ ಅರ್ಲಿ ಡಿಟೆಕ್ಷನ್ ಮಾಡೋದೇ ರಾಮಬಾಣ. ಅರ್ಲಿ ಡಿಟೆಕ್ಟ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ನ ತಗೊಂಡು ನಾವು ಈ ಕಾಯಿಲೆಯಿಂದ ಗುಣಮುಕ್ತರಾಗ್ಬೋದು. ಧನ್ಯವಾದಗಳು.